ಉಸಿರನ್ನು ನಿಧಾನವಾಗಿ ಒಳಗಡೆ ತಗೊಳ್ತಾ ಬಲಗಾಲನ್ನು ಎತ್ತಿ 90 ಡಿಗ್ರೀಸ್ಗೆ. ಉಸಿರನ್ನು ಹೊರಗಡೆ ಬಿಡ್ತಾ ಕಾಲನ್ನು ಮಡಚಿ ಮಂಡಿಯಲ್ಲಿ. ಬ್ರಿಂಗ್ ಯುವರ್ ಹ್ಯಾಂಡ್ಸ್ ಅರೌಂಡ್ ದ ನೀ. ಲಿಫ್ಟ್ ಯುವರ್ ಹೆಡ್ ಅಪ್. ಇನ್ಹೇಲ್ ಮಾಡ್ತಾ ಇವಾಗ ಎಡಗಾಲನ್ನು ಮೇಲೆ ನೇರ ತಗೊಂಡೋಗಿ ಅದನ್ನು ಚಕ್ರದ ರೂಪದಲ್ಲಿ ರೊಟೇಟ್ ಮಾಡಿ. ಹೀಗೆ ಮಾಡುವಾಗ ಒಳಗಿನ ಹೊಟ್ಟೆಯ ಸ್ನಾಯುಗಳು ಮತ್ತು ಒಳಗಿನ ಅದರ ಮಾಂಸಖಂಡಗಳು ಎಲ್ಲ ಸ್ಟಿಮ್ಯುಲೇಟ್ ಆಗ್ತಾ ಇದೆ. ಎಸ್ಪೆಷಲಿ ಇದು ಹೆಂಗಸರಿಗೆ ತುಂಬ ಒಳ್ಳೆಯದು. ಯೂಟ್ರಸನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಇದರಲ್ಲಿ ಏನೇ ಇಂಬ್ಯಾಲೆನ್ಸ್ ಆಗಿದ್ರು, ಸರ್ಕಲ್ಸಲ್ಲಿ ಏನೇ ಇಂಬ್ಯಾಲೆನ್ಸ್ ಆಗಿದ್ರು ಕೂಡ ಇದನ್ನು ರೆಗ್ಯುಲರೈಸ್ ಮಾಡುತ್ತೆ. ಎರಡು ಇವಾಗ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಎರಡು ಮಾಡಿದರು. ಇವಾಗ ಉಸಿರನ್ನು ಕಾಲನ್ನು ನೇರ ಮಾಡಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ಕಾಲನ್ನು ಕೆಳಗೆ ತೊಗೊಂಡೋಗಿ ಕೈಗಳನ್ನು ಬಿಡಿಸ್ಕೊಂಡು ನಿಧಾನಕ್ಕೆ ತಲೆಯನ್ನು ರಿಲ್ಯಾಕ್ಸ್ ಮಾಡಿ ಉಸಿರನ್ನು ಒಳಗೆ ತಗೊಳ್ತಾ ಕಾಲನ್ನು ನೇರ ಮಾಡಿಕೊಂಡು ನಿಧಾನಕ್ಕೆ ಉಸಿರನ್ನು ಹೊರಗಡೆ ಬಿಡ್ತಾ ಕಾಲನ್ನು ಕೆಳಗಡೆ ನಿಧಾನಕ್ಕೆ ತಗೊಂಡ್ಬಂದು ಇವಾಗ ವಿಶ್ರಮಿಸಿ. ಒಂದು ದೀರ್ಘ ಉಸಿರಾಟ ತಗೊಳ್ಳಿ. ಇನ್ಹೇಲ್, ಎಕ್ಸೇಲ್. ಮತ್ತೆ ಪಾದಗಳನ್ನು ಜೋಡಿಸಿ ಕೈಗಳನ್ನು ಮೇಲೆ ತೆಗೆದುಕೊಳ್ಳಿ. ಇವಾಗ ಎಡಗಾಲನ್ನು ಉಸಿರು ಒಳಗಡೆ ತಗೊಳ್ತಾ ಮೇಲೆ ಎತ್ತಿ ನೇರಕ್ಕೆ. ಉಸಿರನ್ನು ಹೊರಗೆ ಬಿಡ್ತಾ ಮಂಡಿಯನ್ನು ಮಡಚಿ. ಬ್ರಿಂಗ್ ಯುವರ್ ಹ್ಯಾಂಡ್ಸ್. ತಲೆಯನ್ನು ಎತ್ತಿ ಉಸಿರನ್ನು ಒಳಗೆ ತಗೊಳ್ತಾ ಬಲಗಾಲನ್ನು ನೇರಕ್ಕೆ 90 ಡಿಗ್ರೀಸ್ ತಗೊಂಡು ಬಂದು ಅದನ್ನು ಚಕ್ರದ ರೂಪದಲ್ಲಿ ಗೆ ಬೇಕಾಗಿರುವಂಥ ಆಸನಗಳನ್ನ ನೀವು ಹೇಳ್ಕೊಟ್ಟಿದ್ದೀರಾ. ಅದನ್ನು ಹೇಗೆ ಸರಿಪಡಿಸ್ಕೋಬೋದು ಅಂತ ಹೇಳ್ಕೊಟ್ಟಿದ್ದೀರಾ. ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು.